ನಿಸರ್ಗ ಚಿಕಿತ್ಸಾಲಯ ಮತ್ತು ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯಗಿರಿ ಮನಗುಂಡಿಯ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಬಸವಾನಂದ ಮಹಾಸ್ವಾಮಿಗಳವರ ಪಾದ ಕಮಲಗಳಲ್ಲಿ ಅನಂತಾನಂತ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತ ಸಂತೋಷ್ ಲಾಡ್ ಅವರು ಆಗಮಿಸಬೇಕಿತ್ತು. ಅತ್ಯುತ್ತಮ ವರದಿಗಾರಿಕೆಯ ಪುರಸ್ಕಾರ ಹಾಗೂ 2018ರಲ್ಲಿ ಗ್ರಾಮೀಣ ಪತ್ರಕರ್ತರ ಗೌರವ ಸನ್ಮಾನ ನನ್ನನ್ನು ಅರಸಿ ಬಂದಿದೆ. ಸರ್ಕಾರೇತರ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿ ಕ್ಲಬ್ನ ಅಧ್ಯಕ್ಷನಾಗಿ ಅಂದ್ರೆ 2001ರಲ್ಲಿ ನಾನು ಇಲ್ಲಿ ಅಧ್ಯಕ್ಷ ಆಗಿದ್ದೆ. ಅದು ಕೇವಲ 365 ದಿವಸಗಳಿಗೆ ಅಷ್ಟೇ ಸೀಮಿತ ಇರ್ತದೆ. ಭಾಗದ ಕಲಗಡಗಿ ತಾಲೂಕಿನ ಜನರು ನಮ್ಮ ಇಲ್ಲಿಯ ಶಿಕ್ಷಕ ವೃಂದಕ್ಕೆ ಸಿಇಟಿ ಪರೀಕ್ಷೆಯನ್ನು ಹೇಗೆ ಬರೀಬೇಕು, ಯಾವ ರೀತಿ ಇರ್ತದೆ, ಏನು ಅದನ್ನೋದು ಯಾರಿಗೂ ಏನೂ ಗೊತ್ತಿಲ್ಲ. ಇಲ್ಲಿ ಯಾವ ಪರಿಣಿತರು ಕೂಡ ಇರಲಿಲ್ಲ. ಆವಾಗ ನಾನು ರೋಟರಿ ಅಧ್ಯಕ್ಷನಾಗಿದ್ದೆ. ರೋಟರಿ ಅಧ್ಯಕ್ಷನಾಗಿರೋದ್ರಿಂದ ಕರ್ನಾಟಕದ ವಿವಿಧ ಭಾಗಗಳಿಂದ ಪರಿಣಿತರನ್ನು ಕರೆಸಿ ತಾಲೂಕಿನಲ್ಲಿ ಅವರಿಗೆ ಒಂದು ವಾರದ ಹೆಸರು ಎಲ್ಲ ಕಡೆ ಬಂದಿದೆ. ಅದಕ್ಕೆ ಕಾರಣ ಅಂದಿನ ಮತ್ತು ಇಂದಿನ ಎಲ್ಲ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳಿ ಅವರಿಗೆ ನಮನಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೆ. ಇಂಥವರು ಮಾತ್ರ ಓದ್ತಾ ಇದ್ರು. ಹಳೆಗನ್ನಡಕ್ಕೆ ಬಂದಾಗ ಆಗಿನ ಕವಿಗಳು ಮಾತ್ರ ಓದ್ತಾ ಇದ್ರು. ನೆಕ್ಸ್ಟ್ ಬಂದಾಗ ಹೊಸ ಕನ್ನಡ ಬಂತು, ಇದು ವಚನ ಸಾಹಿತ್ಯ ಬಂತು.